Good afternoon, students. In the previous class, we were discussing about the concept of language as per UDP language C1, C4, unit number 1 is considered, where we are trying to understand the concept of introduction to language. ಭಾಷೆ ಬಗ್ಗೆ ನಾವು ಕಳೆದ ಅವಧಿಯಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಭಾಷೆ ಅಂದ್ರೆ ಏನು, ಭಾಷೆಯನ್ನ ಭಾಷೆಗೆ ಸಂಬಂಧಪಟ್ಟಂತಹ ಭಾಷಾಶಾಸ್ತ್ರಜ್ಞರು ಕೊಟ್ಟಂತಹ ಕೆಲವೊಂದಷ್ಟು ವ್ಯಾಖ್ಯೆಗಳನ್ನು ನೋಡಿ ಭಾಷೆಯನ್ನ ವ್ಯಾಖ್ಯಾನಿಸುವಂತ ಒಂದು ಪ್ರಯತ್ನ ಅಥವಾ ಭಾಷೆ ಏನನ್ನೆಲ್ಲ ಒಳಗೊಂಡಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. Just as to remind you that language is one of the beautiful instrument that each and every must need to wear. ಭಾಷೆನ ನಾನು ಸಾಮಾನ್ಯವಾಗಿ ಒಂದು ಆಭರಣ ಅಂತ ಕರಿತೀವಿ. ಹೇಗೆ ನಮ್ಮ ದೇಹದ ಸೌಂದರ್ಯವನ್ನು ವೃದ್ಧಿಸಲಿಕ್ಕೆ ಕೆಲವೊಂದಷ್ಟು ಆಭರಣಗಳನ್ನ ಕೆಲವೊಂದು ಅಂಶಗಳನ್ನು ನಾವು ಬಳಕೆ ಮಾಡ್ತೀವಿ ನಮ್ಮ ದಿನನಿತ್ಯದ ಜೀವನದಲ್ಲಿ, ಹಾಗೇನೆ ನಮ್ಮ ಸಂವೇಗಗಳನ್ನ, ನಮ್ಮ ಆಲೋಚನೆಗಳನ್ನ, ನಮ್ಮ ಆಲೋಚನಾ ಶಕ್ತಿಯನ್ನ ಅಥವಾ ನಮ್ಮ ಭಾವನೆಗಳನ್ನ, ನಮ್ಮ ವಿಚಾರಗಳನ್ನ ಇನ್ನೊಬ್ಬರ ಜೊತೆಗೆ ಏನಂತ ವಿನಿಮಯ ಮಾಡಿಕೊಳ್ಳಿಕ್ಕೆ ಬಳಸಲ್ಪಡುವಂತ ಒಂದು ಅದ್ಭುತವಾದಂತಹ ಮಾಧ್ಯಮ ಅಂದ್ರೆ ಅದು ಭಾಷೆ. We do use language for the purpose of communication, wherein we used to express our emotions, feelings, thoughts, okay, and even the ideas, and even for the other sense is considered, other essence or other background of where all we need where all we use the language in the we may have different purposes. When you start identification, when you start identifying the role of language, it will start right from morning till late night. We need to communicate with everybody. ನಮ್ಮ ದಿನನಿತ್ಯದ ಜೀವನದಲ್ಲಿ ಭಾಷೆ ಅನ್ನೋದು ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ಗಳಿಸಿರುವಂತಹ ಒಂದು ಅಂಶ. ಯಾಕಂತಂದ್ರೆ ದಿನದ ಆರಂಭ ಆಗೋದೇ ನಾವು ಯಾವುದೋ ಒಂದು ಭಾಷೆಯನ್ನು ಬಳಕೆ ಮಾಡೋದ್ರ ಮೂಲಕ ಮನೆಯಲ್ಲಿ, ಮತ್ತು ದಿನದ ಕೊನೆ ಆಗೋದು ಸಹ ಶುಭ ಗುಡ್ ನೈಟ್ ಅನ್ನುವಂಥ ಎಲಿಮೆಂಟ್ ಬರುವವರೆಗೂ ಸಹ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆಯವ್ರ ಜೊತೆಗೆ ವ್ಯವಹರಿಸ್ತಾ ಇರ್ತೀವಿ, ಮಾತನಾಡ್ತಾ ಇರ್ತೀವಿ, ಸಂವಹನವನ್ನು ಸಾಧಿಸ್ತಾ ಇರ್ತೀವಿ. ಸೊ ಹೀಗೆ ಮನೆಯಲ್ಲಿರುವಂತಹ ವ್ಯಕ್ತಿಗಳ ಜೊತೆಗೆ ಆಗಿರ್ಬೋದು, ಮನೆಯ ಸದಸ್ಯರ ಜೊತೆಗೆ ಆಗಿರ್ಬೋದು, ನೆರೆಹೊರೆಯವರ ಜೊತೆಗೆ ಆಗಿರ್ಬೋದು, ಶಾಲೆ ಕಾಲೇಜುಗಳಲ್ಲಾಗಿರ್ಬೋದು, ಸಮಾಜದಲ್ಲಾಗಿರ್ಬೋದು, ಸೊ ಅಥವಾ ಮಾರುಕಟ್ಟೆಗಳಲ್ಲಿ ಆಗಿರ್ಬೋದು. ಸೊ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಎದುರಿಗಿರುವಂತಹ ವ್ಯಕ್ತಿಗಳ ಜೊತೆಗೆ ನಮ್ಮ ಭಾವನೆಗಳನ್ನ, ನಮ್ಮ ವಿಚಾರಗಳನ್ನ ಅಥವಾ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ನಾವು ಹಲವಾರು ಸಂದರ್ಭದಲ್ಲಿ ಭಾಷೆಯನ್ನು ಬಳಸ್ತೀವಿ. ಸೊ ಭಾಷೆಯ ವ್ಯಾಪ್ತಿಯನ್ನು ನೋಡ್ತಾ ಹೋದಾದ್ರೆ, ಭಾಷೆಯ ಕಾರ್ಯಗಳನ್ನ ನೋಡ್ತಾ ಹೋದಾದ್ರೆ, ಅದನ್ನ ಪಟ್ಟಿ ಮಾಡ್ತಾ ಹೋದಾದ್ರೆ ಬೆಳೀತಾನೆ ಹೋಗ್ತದೆ. ಆದರೆ ಪ್ರಮುಖವಾಗಿ ಗುರುತಿಸಿದಂತಹ ವಿಶೇಷವಾದಂತಹ ಕಾರ್ಯಗಳನ್ನ ನಾವು ಇವತ್ತು ಚರ್ಚೆ ಮಾಡೋಣ. Today we shall study about the major functions of a language that is supposed to be used by every one of us. I don't think that a language here means only English or Kannada. A language which is used by every one of us for the purpose of communication, for the purpose of expressing our views or thoughts, for the expression of our what I can say, the fulfillment of the need also. Somewhat in some conditions I do rely upon the use of or usage of a language. Either it may be a mother tongue, it may be the communicative language, it may be the medium of instruction in the schools or colleges, or any languages that we are using in a neighborhood or the society. So any sort of language, any language you may think of, definitely every language have their own significance, and they used to play a very important role for the formation of some of the especially for the exchange of thoughts and emotions. ನಮ್ಮ ಭಾವನೆಗಳನ್ನ, ನಮ್ಮ ವಿಚಾರಗಳನ್ನ ಇನ್ನೊಬ್ಬರ ಜೊತೆಗೆ ಸಂವಹನ ಮಾಡಲಿಕ್ಕೆ, ವಿನಿಮಯ ಮಾಡಿಕೊಳ್ಳಿಕ್ಕೆ ವಿಶೇಷವಾಗಿ ಕಾಳಜಿಪೂರ್ವಕವಾಗಿ ಬಳಸುವಂತಹ ಕೆಲವೊಂದಷ್ಟು ಆಯಾಮಗಳಲ್ಲಿ ವಿಶೇಷವಾಗಿ ನಾವು ಭಾಷೆಯನ್ನ ಗಮನಿಸ್ತೀವಿ. ಹಾಗಾಗಿ ಭಾಷೆ ಅನ್ನೋದು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. It has become one of the important element in our life which cannot be separated. See, most of us for fulfillment of our day-to-day life, say for example, right from morning, if you want a cup of tea, you need to ask your mother that you need a cup of tea through the help of not signals but with the help of a language that you are using in the family. ಮನೆಯಲ್ಲಿ ನಾವು ಭಾಷೆಯ ಬಳಕೆಯನ್ನು ನೋಡ್ತೀವಿ, ಮನೆಯ ಸುತ್ತಮುತ್ತಲು ನೋಡ್ತೀವಿ, ಶಾಲಾ ಕಾಲೇಜುಗಳಲ್ಲಿ ನೋಡ್ತೀವಿ, ಅಥವಾ ನಮ್ಮ ದಿನನಿತ್ಯದ ವ್ಯವಹಾರಗಳಲ್ಲಿ ನೋಡ್ತಾ ಬರ್ತೀವಿ. ಹಾಗಾಗಿ ಭಾಷೆ ಅನ್ನೋದು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ ಅಂತ ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮುಂದುವರೆದು ನೋಡೋದಾದ್ರೆ, when you talk about the functions of language, we must remember the name of Geoffrey Leach, who has given
5 important dimensions that every language in the world used to carry out. ಜಫ್ರಿ ಲೀಚ್ ಅನ್ನುವಂತಹ ಭಾಷಾಶಾಸ್ತ್ರಜ್ಞ 1974ರಲ್ಲಿ ಭಾಷೆಯ ಕಾರ್ಯಗಳನ್ನು ಪಟ್ಟಿ ಮಾಡ್ತಾರೆ. ಪ್ರಮುಖವಾಗಿ 5 ಅಂಶಗಳನ್ನು ಅವರು ತಿಳಿಸ್ತಾರೆ. ಹಾಗಂದ್ರೆ 5 ಕಾರ್ಯಗಳನ್ನು ಮಾಡ್ತದೇನು ಭಾಷೆ ಅನ್ನೋದಂತಲ್ಲ, ಬಹಳಷ್ಟು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ನಾವು ಅವುಗಳನ್ನ ಭಾಷೆಯ ಬಳಕೆಯನ್ನ ಕಾಣಬಹುದು. ಸೊ ಅವರು ಗುರುತಿಸಿದಂತಹ ಪ್ರಮುಖ 5 ಆಯಾಮಗಳನ್ನ ನಾವು ಕಾರ್ಯಗಳ ರೂಪದಲ್ಲಿ ಚರ್ಚೆ ಮಾಡೋಣ. ಸೊ ದ ಫಂಕ್ಷನ್ಸ್ ವಿಚ್ ವೇರ್ ಐಡೆಂಟಿಫೈಡ್ ಬೈ Jeffrey Leach in the year 1974 are 5 in numbers. Let us study them one by one. So the 5 important functions of any language of the world, ಜಗತ್ತಿನ ಯಾವುದೇ ಭಾಷೆ ನಿರ್ವಹಿಸಬಹುದಾದಂತಹ ಕಾರ್ಯಗಳಂದ್ರೆ ಅವು ಇವು ಕೆಳಗಿನ 5 ಅಂಶಗಳಾಗಿದ್ದಾವೆ. ಯಾವ್ಯಾವು ಮುಂದೆ ನೋಡ್ತಾ ಬರೋಣ. The first one is informational function or informative function, we can say. Second one is expressive function. Third one is directive function. Fourth one is aesthetic function. And the fifth and the last one is poetic function. So ಭಾಷೆಯ ಕಾರ್ಯಗಳನ್ನು ನಾವು ಪಟ್ಟಿ ಮಾಡ್ತಾ ಹೋಗೋದಾದ್ರೆ ಈ ಕೆಳಗಿನ ಅಂಶಗಳನ್ನ, ಈ 5 ಗುರುತಿಸಿದಂತಹ 5 ಅಂಶಗಳನ್ನು ನೋಡ್ತಾ ಬರ್ತೀವಿ. ಮೊದಲನೇದಾಗಿ ಮಾಹಿತಿಯನ್ನು ನೀಡುವಂತಹ ಕಾರ್ಯವನ್ನು ಮಾಡ್ತದೆ ಭಾಷೆ. ಎರಡನೇದಾಗಿ ನಮ್ಮ ಭಾವನೆಗಳನ್ನ, ನಮ್ಮ ವಿಚಾರಗಳನ್ನ ಅಭಿವ್ಯಕ್ತಪಡಿಸುವಿಕೆಯ ಕಾರ್ಯವನ್ನು ಮಾಡ್ತದೆ. ಕೆಲವು ಸಲ ಭಾಷೆಯನ್ನು ನಿರ್ದೇಶನದ ರೂಪದಲ್ಲಿ ನಾವು ಬಳಸ್ತೀವಿ. ನಿರ್ದೇಶನಗಳನ್ನು ಕೊಡ್ಲಿಕ್ಕೆ, ರೂಪುರೇಷೆಗಳನ್ನ ಕೊಡ್ಲಿಕ್ಕೆ ಭಾಷೆಗಳನ್ನ ಬಳಸ್ತೀವಿ. ಆಮೇಲೆ ಸೌಂದರ್ಯ ಪ್ರಜ್ಞೆಯನ್ನ ಕೊಂಡಾಡಲಿಕ್ಕೆ, ಸೌಂದರ್ಯ ಪ್ರಜ್ಞೆಯನ್ನ ವ್ಯಕ್ತಪಡಿಸಲಿಕ್ಕೆ ನಾವು ಭಾಷೆಯನ್ನ ಬಳಸ್ತೀವಿ. ಮತ್ತು ಸಂಪರ್ಕ ಮಾಧ್ಯಮವಾಗಿ ಕೆಲವು ಸಂದರ್ಭದಲ್ಲಿ ಮಾತ್ರ ನಾವು ಬಳಕೆ ಮಾಡ್ತೀವಿ. ಆ ರೀತಿ ಮಾಡುವಂತಹ ಕಾರ್ಯವನ್ನು ಸಹ ನಾವು ಪ್ಯಾಟಿಕ್ ಅಂತ ಕನ್ನಡದಲ್ಲಿ ತರ್ಜುಮೆ ಮಾಡೋದಾದ್ರೆ ಬೇರೆ ಶಬ್ದಗಳು ಬರ್ತವೆ. ಸಂಪರ್ಕ ಅನ್ನೋದು ಸೂಕ್ತವಾದಂತಹ ಪದ ಅಂತ ಹೇಳಿ ನಾನು ಅದನ್ನ ಬಳಕೆ ಮಾಡ್ತಾ ಇದ್ದೀನಿ. ಹೀಗೆ ಒಂದಷ್ಟು ಕಾರ್ಯಗಳ ಬಗ್ಗೆ ನೋಡ್ತಾ ಬರೋಣ. ಮೊದಲನೇದಾಗಿ ಇನ್ಫಾರ್ಮೇಟಿವ್ ಆರ್ ಇನ್ಫಾರ್ಮೇಟಿವ್ ಫಂಕ್ಷನ್. ದಟ್ ಈಸ್ ದ ಫಸ್ಟ್ ಅಂಡ್ ವೆರಿ ಫಂಡಮೆಂಟಲ್ ಡ್ಯೂಟಿ ಆರ್ ಫಂಕ್ಷನ್ ಕನ್ಸಿಡರ್. Who is this Kotresh? Okay. First, let us try to understand how important language is. As we all know that every language in the world used to play an important role for the purpose of communication. ಜಗತ್ತಿನ ಯಾವುದೇ ಭಾಷೆ ಬಗ್ಗೆ ನಾವು ಮಾತಾಡ್ತಾ ಇದ್ರು ಸಹ ಭಾಷೆಯನ್ನು ಅಂದ್ರೆ ನಾವು ಸಾಮಾನ್ಯವಾಗಿ ಬಳಸ್ತಾ ಇರೋದು ಯಾವ ಕಾರಣಕ್ಕೆ? ಇನ್ನೊಬ್ಬರ ಜೊತೆಗೆ ಸಂವಹನ ಮಾಡಲಿಕ್ಕೆ. ಫಾರ್ ದ ಪರ್ಪಸ್ ಆಫ್ ಕಮ್ಯುನಿಕೇಶನ್, language that we are all using in the world, they are all identified, they are all actually used till now. And even as far its nature, the function of any language is considered, we are using, it is helpful. The language is helpful for us to share our emotions, thoughts, and even understand the other emotions and thoughts too. ನಮ್ಮ ಭಾವನೆಗಳನ್ನ, ನಮ್ಮ ವಿಚಾರಗಳನ್ನ, ನಮ್ಮ ಆಲೋಚನಾ ಕ್ರಮಗಳನ್ನ, ನಮ್ಮ ಯೋಚನೆಗಳನ್ನ, ನಮ್ಮ ಭಾವನೆಗಳನ್ನ ಅಥವಾ ಸಂವೇಗಗಳನ್ನ ಇನ್ನೊಬ್ಬರ ಜೊತೆಗೆ ಸಂವಹಿಸಲು ಅಥವಾ ಸಂವಹನ ಮಾಡಲು ಅಥವಾ ಅವುಗಳನ್ನ ವಿನಿಮಯ ಮಾಡಿಕೊಳ್ಳಿಕ್ಕೆ, ಅದೇ ರೀತಿಯಾಗಿ ಅವರ ಭಾವನೆಗಳನ್ನ, ಅವರ ತುಮುಲಗಳನ್ನ, ಅವರ ವಿಚಾರಗಳನ್ನ, ಅವರ ಅಭಿಪ್ರಾಯಗಳನ್ನ ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ನಾವು ಸಾಮಾನ್ಯವಾಗಿ ಭಾಷೆಯನ್ನ ಬಳಸ್ತಾ ಇದ್ದೀವಿ. ಹಾಗಾಗಿ it is very difficult for anybody to identify some sort of the functions of a language, but basically we are using the language for the purpose of what? For informing some information, or by providing some information, we are using the language. So you are all attended the class only because I have sent you a message that by 12:10 to 1 o'clock I am going to organize, or I am going to conduct an online class in this subject. So that information I have just forwarded. So after reading that, you have attended the class. So what is the function of that language that I have used for convincing you is information. So you got the information about what? When is my class, when you need to join, which is the link, at what time you need to join, isn't it? So probably or basically the language do the same. ಭಾಷೆಗೆ ಮಾಡುವಂತ ಒಂದು ಪ್ರಮುಖ ಕಾರ್ಯ, ಮಹತ್ವದ ಕಾರ್ಯ ಅಂತಂದ್ರೆ ಮಾಹಿತಿಯನ್ನು ಹಂಚಿಕೊಳ್ಳೋದು. ಮಾಹಿತಿಯ ವಿನಿಮಯದ ಮೂಲಕ ಸಂವಹನ ಆಗ್ತದೆ. ಭಾಷೆ ಯಾವುದೇ ಜಗತ್ತಿನ ಯಾವುದೇ ಭಾಷೆಯ ಮುಖ್ಯವಾದಂತಹ ಮೂಲ ಧೋರಣೆ, ಮೂಲಭೂತ ಅಂಶ ಅಂತಂದ್ರೆ ಅದು ಮಾಹಿತಿಯ ವಿನಿಮಯಗೊಳಿಸುವಿಕೆ ಅಥವಾ ಮಾಹಿತಿಯನ್ನ ಹಂಚಿಕೊಳ್ಳುವಿಕೆ. It's very hard to overestimate the importance of language for our lives. Every time we speak, we do it with a particular purpose. Sometimes we want to deliver a message or to express our feelings. We use language to ask for help or just to say a joke.
So there are many variations, there are various conditions we used to come across in every day where all we need a language very badly. ಬಹಳಷ್ಟು ಸಂದರ್ಭದಲ್ಲಿ ನಮಗೆ ಅನಿವಾರ್ಯವಾಗಿ ಅವಶ್ಯಕವಾಗಿ ಪಾಲಿಸಲೇಬೇಕಾದಂಥ ಕೆಲವೊಂದಷ್ಟು ಅಂಶಗಳು ಅಂದ್ರೆ ಭಾಷೆ ಮತ್ತು ಭಾಷೆಯ ಗುಣಧರ್ಮಗಳನ್ನು ತಿಳ್ಕೊಳ್ಳೋದು ಮತ್ತು ಅವುಗಳನ್ನ ಸಂದರ್ಭಕ್ಕನುಗುಣವಾಗಿ ಬಳಸುವಂತಹ ಒಂದು ಕ್ರಮ. ಸಿ, ಯಾವಾಗ ನಾವು ಭಾಷೆ ಬಗ್ಗೆ ಮಾತಾಡ್ತಾ ಬರ್ತೀವಿ, ಎವ್ರಿ ಟೈಮ್ ವಿ ಯೂಸ್ ಟು ಸ್ಪೀಕ್ ಫಾರ್ ಅ ಪರ್ಟಿಕ್ಯುಲರ್ ಪರ್ಪಸ್ ಓನ್ಲಿ ವಿ ಆರ್ ಟಾಕಿಂಗ್. ರೈಟ್ ನೌ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಓನ್ಲಿ ವಿತ್ ಹೆಲ್ಪ್ ಆಫ್ ಸಮ್ ಇನ್ಫಾರ್ಮೇಶನ್. ಮಾಹಿತಿಯನ್ನು ನಿಮಗೆ ನೀಡಬೇಕಾಗಿದೆ, ಹಾಗಾಗಿ ನಾನು ಮಾತನಾಡ್ತಾ ಇದ್ದೀನಿ. ನನ್ನ ಮಾತುಗಳನ್ನು ಕೇಳಿಸ್ಕೊಳ್ತಾ ನೀವು ಅದನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಸೊ ಏನ್ ಅರ್ಥ ಮಾಡ್ಕೊಳ್ತಾ ಇದ್ದೀರಿ ಅಂದ್ರೆ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಿ ಈ ವಿಷಯದ ಮೇಲೆ. ಅಂದ್ರೆ ಭಾಷೆಯ ಕಾರ್ಯಗಳ ಬಗ್ಗೆ ನೀವು ಏನೇನು ಅರ್ಥ ಮಾಡಿಕೊಳ್ಬೇಕಾಗಿದೆ ಅದನ್ನ ಮಾಹಿತಿಯ ರೂಪದಲ್ಲಿ ನಾನು ಕೊಡ್ತಾ ಇದ್ದೀನಿ, ನೀವು ಅದನ್ನು ತಿಳಿದುಕೊಳ್ತಾ ಇದ್ದೀರಿ ಅಥವಾ ಅದನ್ನ ಪಡಿತಾ ಇದ್ದೀರಿ. ಸೊ ಹೀಗೆ ಇಲ್ಲಿ ವಿಚಾರ ವಿನಿಮಯ ಆಗ್ತಾ ಇದೆ, ಮಾಹಿತಿಯ ವಿನಿಮಯ ಆಗ್ತಾ ಇದೆ. ಮಾಹಿತಿಯನ್ನು ಕೊಡುವುದು, ಮಾಹಿತಿಯನ್ನು ತೆಗೆದುಕೊಳ್ಳುವುದು ಭಾಷೆಯ ಒಂದು ಪ್ರಮುಖವಾದಂತಹ ಕಾರ್ಯ. ಹಾಗಾಗಿ ನಾವು ಭಾಷೆಯನ್ನ ಬೇರೆ ಬೇರೆ ಸಂದರ್ಭದಲ್ಲಿ, ಕೆಲವು ಸಂದರ್ಭದಲ್ಲಿ ನಾವು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಬಳಸ್ತೀವಿ. ದಟ್ ವಿಲ್ ಬಿ ದ ಸೆಕೆಂಡ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಲ್ಯಾಂಗ್ವೇಜ್. ಆರ್ ಸಮ್ ಟೈಮ್ಸ್ ವಿ ಯೂಸ್ ಟು ಗೆಟ್ ದ ಇನ್ಫಾರ್ಮೇಶನ್ ಅಬೌಟ್ ಎನಿಥಿಂಗ್. ಹೊಸದಲ್ಲಿ ಒಂದು ಮಾರ್ಕೆಟ್ ನಲ್ಲಿ ಏನೋ ಒಂದು ಐಟಮ್ ಬಂದಿದೆ, ಒಂದು ಮೆಟೀರಿಯಲ್ ಬಂದಿದೆ, ಒಂದು ಮೊಬೈಲ್ ಹೊಸ ಬ್ರ್ಯಾಂಡ್ ಲಾಂಚ್ ಆಗಿದೆ, ಒಂದು ಹೊಸ ಬಟ್ಟೆ ಬಂದಿದೆ, ಒಂದು ಹೊಸ ಕನ್ನಡಕ ಬಂದಿದೆ, ಒಂದು ಹೊಸ ವಾಚ್ ಬಂದಿದೆ ಯಾವುದೋ ಒಂದು ಕಂಪನಿದು, ಅಥವಾ ಒಂದು ಹೊಸ ಕಂಪ್ಯೂಟರ್ ಬಂದಿದೆ, ಲ್ಯಾಪ್ಟಾಪ್ ಬಂದಿದೆ, ಒಂದು ಹೊಸ ಫುಡ್ ಐಟಮ್ ಬಂದಿದೆ ಅಂದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಮಾಹಿತಿಯನ್ನು ಕೊಡುವ ಕೆಲಸವನ್ನು ಭಾಷೆ ಮಾಡ್ತದೆ. ನೋಡಿ, ನಾವು ಅಡ್ವರ್ಟೈಸ್ಮೆಂಟ್ಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ವೇರ್ ವಿಲ್ ಗೆಟ್ ದ ಇನ್ಫಾರ್ಮೇಶನ್ ಅಲ್ವಾ. ವಿವಿಧ ರೀತಿಯ ಜಾಹೀರಾತುಗಳನ್ನ ನೋಡ್ತೀವಿ ನಾವು, ಅವೆಲ್ಲ ಹಲವಾರಷ್ಟು ಮಾಹಿತಿಗಳಿಂದ ಕೂಡಿರ್ತವೆ. ಆ ಎಲ್ಲ ಜಾಹೀರಾತುಗಳನ್ನು ನೋಡಿದಾಗ ನಮಗೆ ಕೆಲವೊಂದಷ್ಟು ಅಂಶಗಳ ಬಗ್ಗೆ ತಿಳಿಯುತ್ತದೆ. ನ್ಯೂಸ್, ಆಫ್ಟರ್ ಲಿಸನಿಂಗ್ ಟು ನ್ಯೂಸ್ ಆರ್ ಆಫ್ಟರ್ ವಾಚಿಂಗ್ ನ್ಯೂಸ್ ವಿಲ್ ಗೆಟ್ ಇನ್ಫಾರ್ಮೇಶನ್ ಅಬೌಟ್ ವಾಟ್ ಇಸ್ ಆಲ್ ಹ್ಯಾಪನಿಂಗ್ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನಾವು ಮಾಹಿತಿಯನ್ನ ಪತ್ರಿಕೆಯನ್ನು ಓದೋದ್ರ ಮೂಲಕ ಪಡಿತೀವಿ ಅಲ್ವಾ. ಹಾಗೇನೆ ಏನು ನ್ಯೂಸ್ಗಳನ್ನ ನೋಡೋದ್ರ ಮೂಲಕ ಅಥವಾ ರೇಡಿಯೋನಲ್ಲಿ ಕೇಳೋದ್ರ ಮೂಲಕ ಪಡಿತೀವಿ. yesterday we heard the news that Sanchari Vijay means day before yesterday he got admitted because of an accident. ಆಮೇಲೆ ಅವ್ರದ ಬಗ್ಗೆ ಹೊಸದಷ್ಟು ಮಾಹಿತಿಗಳನ್ನ ಪಡಿತಾ ಬಂದ್ವಿ. ಮುಂಜಾನೆ ನಮ್ಮ 11 ಗಂಟೆ ಸುಮಾರು 12 ಗಂಟೆಗೆ ಹಿ ಈಸ್ ಡೆಡ್ ಅಂತ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಬರ್ತಾ ಇತ್ತು, ಇನ್ಫಾರ್ಮೇಶನ್ ಬಂತು. ಆಮೇಲೆ ಅದು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಅಪೋಲೋ ಹಾಸ್ಪಿಟಲ್ ಬೆಂಗಳೂರು ಅವರು ತಾವೇ ಸ್ವತಃ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಅಂದ್ರೆ ಇನ್ಫಾರ್ಮೇಶನ್, ಡ್ಯೂ ಟು ದ ಲ್ಯಾಕ್ ಆಫ್ ಇನ್ಫಾರ್ಮೇಶನ್, ಲ್ಯಾಕ್ ಆಫ್ ಕಮ್ಯುನಿಕೇಶನ್, ಏನೋ ಒಂದು ಬೇರೆ ಅಂದ್ರೆ ಟೆಕ್ನಿಕಲಿ ಹಿ ಸಪೋಸ್ ಟು ಬಿ ಡೆಡ್, ಬಟ್ ಮೆಡಿಕಲ್ ಟರ್ಮಿನಾಲಜಿನಲ್ಲಿ ಅವನಿನ್ನೂ ಸತ್ತಿಲ್ಲ. ಅದ್ರ ಬಗ್ಗೆ ವ್ಯಾಖ್ಯಾನ ಕೊಟ್ಟು ಬಂದರು. ಡಾಕ್ಟರ್ ನಾಯಕ್ ಅನ್ನುವಂಥವ್ರು 2-3 ಸಲ ಪ್ರೆಸ್ ಮೀಟ್ ಮಾಡಿ ಮಾಹಿತಿಯನ್ನು ಕೊಟ್ಟರು. ಪ್ರೊಬಬ್ಲಿ ಐ ಥಿಂಕ್ ಯು ಹ್ಯಾವ್ ಸೀನ್ ದ ವಿಡಿಯೋಸ್ ಆಫ್ ದ ಹಾಸ್ಪಿಟಲ್ ಅಥಾರಿಟೀಸ್. ಸೊ ಅರ್ಲಿಯರ್ ದೇ ಸೆಡ್ ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ದ physiological condition of the person, they said that brain is going to failure. ಒಂದು ಬ್ರೈನ್ ಫೇಲ್ ಆಗೋ ಚಾನ್ಸಸ್ ಇದೆ. ಒಂದನೇ ಟೆಸ್ಟ್ ನಲ್ಲಿ ಮಾತ್ರ ಅದಾಗಿದೆ, ಇನ್ನೊಂದು ಟೆಸ್ಟ್ ನಾವು ಮಾಡ್ತೀವಿ, ಅವಾಗ ಅದು ಫೈನಲ್ ಆಗಿ ಡೆತ್ ಆಗ್ತದೆ. ಅದಾದ್ಮೇಲೆ ಜೀವ ಅಂದ್ರೆ ಇನ್ನೂ ಪಲ್ಸ್ ರೇಟ್ ಇದೆ, BP ನಾರ್ಮಲ್ ಆಗಿದೆ, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದೆ, ಹೃದಯ ಬಡಿತಾ ಇದೆ, ಅದರ್ ಆರ್ಗನ್ಸ್ ಆಫ್ ದ ಬಾಡಿ ಆರ್ ವರ್ಕಿಂಗ್, ಬಟ್ ದಟ್ ಪರ್ಸನ್ ಈಸ್ ನಾಟ್ ಡೆಡ್. ಅದಕ್ಕಿಂತ ಪೂರ್ವದಲ್ಲಿ ಅಂಗಾಂಗವನ್ನು ದಾನ ಮಾಡಬೇಕು. ಹೀಗೆಲ್ಲ ಮಾಹಿತಿಯನ್ನು ಪಡೆದ್ವಿ. ನೋಡಿ, till yesterday I was not yet aware about these all the aspects which used to take place. ಈ ರೀತಿ ಎಲ್ಲ ಘಟನಾವಳಿಗಳು ಅಂದ್ರೆ ವಿಜಯನ ಒಂದು ಏನು ಕಂಡೀಷನ್ ಅಲ್ಲಿ ನಾವು ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡು, ಅಂದ್ರೆ ಮಾಹಿತಿಯನ್ನು ಪಡೆದ್ವಿ. ಅವ್ರು ಅದನ್ನ ಇಂಗ್ಲಿಷ್ ನಲ್ಲಿ ಹೇಳಿದ್ರು, ಕನ್ನಡದಲ್ಲಿ ಹೇಳಿದ್ರು, ಆ ಮಾಹಿತಿ ನಮಗೆಲ್ಲ ಗೊತ್ತಾಯ್ತು, ನಿಮಗೂ ಗೊತ್ತಾಯ್ತು. ನೀವು ಓದಿರ್ತೀರಿ ಅಥವಾ ಪತ್ರಿಕೆಯಲ್ಲಿ ಓದಿರ್ತೀರಿ ಅಥವಾ ಏನೋ ಟಿವಿನಲ್ಲಿ ನೋಡಿರ್ತೀರಿ ಅಥವಾ ನ್ಯೂಸ್ ಅನ್ನ ಕೇಳಿರ್ತೀರಿ. ನೋಡಿ, ಇದ್ರ ಎಲ್ಲ ಉದ್ದೇಶ ನಾನು ಯಾಕೆ ಎಕ್ಸಾಂಪಲ್ ಕೊಡ್ತಾ ಇದ್ರೆ, ದಟ್ ಈಸ್ ಜೆನ್ವಿನ್. Most of the times we get the information through the help of language only. ಯಾವುದೇ ಭಾಷೆ ಇರ್ಬೋದು, ಅದು ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಹಿಂದಿ ಇರ್ಬೋದು, ಮರಾಠಿ ಇರ್ಬೋದು, ತೆಲುಗು, ತಮಿಳು, ಉರ್ದು, any language you may think, we used to get the information, we used to share the information. So the intention of a language is to share and receive the information. ಮಾಹಿತಿಯನ್ನು ಕೊಡುವುದು ಮತ್ತು ಮಾಹಿತಿಯನ್ನು ಪಡೆಯೋದು ಸಾಮಾನ್ಯವಾಗಿ ಯಾವುದೇ ಒಂದು ಭಾಷೆಯ ಒಂದು ಪ್ರಮುಖವಾದಂತಹ ಗುಣಧರ್ಮ ಮತ್ತೊಂದು ಕಾರ್ಯ. Generally there are main 5 functions of the language, as I said, which are informational function, aesthetic function, expressive, poetic, and directive functions. Any language is determined by a number of factors such as social background, the attitude, and the origin of the people. ಸಾಮಾನ್ಯವಾಗಿ ಯಾವುದೇ ಒಂದು ಭಾಷೆಯ ಗುಣಧರ್ಮವನ್ನು ನಾವು ಮಾತಾಡ್ತಾ ಹೋಗೋದಾದ್ರೆ ಆ ಭಾಷೆಯ ಗುಣಧರ್ಮಗಳನ್ನ, ಆ ಭಾಷೆಯ ಸಾಮಾಜಿಕ ಹಿನ್ನೆಲೆಯನ್ನ, ಹಾಗೇನೆ ಆ ಭಾಷೆಯನ್ನ ಎಷ್ಟು ಜನರು ಬಳಸ್ತಾ ಇದ್ದಾರೆ, ಅದ್ರ ಮೇಲೆ ಪ್ರಭಾವಿರುವಂತಹ ಅಂಶಗಳು ಇವೆಲ್ಲ ಒಂದಿಲ್ಲ ಒಂದು ಸಂದರ್ಭದಲ್ಲಿ ಪ್ರಮುಖವಾಗಿ ಗಮನಿಸಲೇಬೇಕಾದಂತ ಅಂಶಗಳು. ಲ್ಯಾಂಗ್ವೇಜ್ ಈಸ್ ಆಲ್ವೇಸ್ ರಿಲೇಟೆಡ್ ಟು ಅ ಸಿಚುವೇಶನ್ ಇನ್ ವಿಚ್ ಇಟ್ ಈಸ್ ಯೂಸ್ಡ್.
ಯಾವ ಸನ್ನಿವೇಶ ಸಂದರ್ಭದಲ್ಲಿ ಭಾಷೆಯನ್ನು ಬಳಸ್ತಾ ಇದ್ವಿ ಅನ್ನೋದು ಬಹಳ ಮ್ಯಾಟರ್ ಆಗುತ್ತೆ. ಆಸ್ ಐ ಯೂಸ್ ಟು ಸೇ, ವಿತ್ ಹೂಮ್ ವಿ ಆರ್ ಆಲ್ ಆಕ್ಚುಲಿ ಟಾಕಿಂಗ್ ಅಬೌಟ್, ವಾಟ್ ಸಬ್ಜೆಕ್ಟ್ ವಿ ಆರ್ ಆಕ್ಚುಲಿ ಟಾಕಿಂಗ್ ಅಬೌಟ್, ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ, ಯಾರ ಜೊತೆಗೆ ಮಾತಾಡ್ತಾ ಅನ್ನೋದ್ರ ಮೇಲೆ ನಾವು ಭಾಷೆಯಲ್ಲಿ ಕೆಲವು ಪದಗಳನ್ನು ಬಳಸ್ತಾ ಇರ್ತೀವಿ. ನೋಡಿ, when we used to talk with our close friends, the language is different. When we are talking with the teachers, again the language will differ. When we are talking with the family members, the way how we use the language is again different an issue. So ಯಾವ ವ್ಯಕ್ತಿಗಳ ಜೊತೆಗೆ ನಾವು ಮಾತಾಡ್ತಾ ಇದೀವಿ ಅದರ ಮೇಲೆ ಭಾಷೆಯ ಸ್ವರೂಪಗಳು ಬದಲಾಗ್ತಾ ಹೋಗ್ತವೆ. Every person has a certain social background, and this is what determines one's language, you can say. Let me start with the first element, that is the first function of a language is information. Here just I would like to show you a picture, an image, you can say, where how the transformation of information is to take place, either with the help of written form or oral form or any other form. Also we can share the information, we can get the information, we can receive the information, isn't it? So the informational or informative function can be considered most important, since it helps us to deliver messages, to describe things, and to give our listener new information. ಹೊಸ ಮಾಹಿತಿಯನ್ನ, ಹೊಸ ವಿಶೇಷವಾದಂತಹ ಸಂದೇಶಗಳನ್ನ ಅಥವಾ ಸನ್ನಿವೇಶ ಸಂದರ್ಭವನ್ನ ವಿಶ್ಲೇಷಣೆ ಮಾಡಲಿಕ್ಕೆ ನಾವು ಸಾಮಾನ್ಯವಾಗಿ ಮಾಹಿತಿಯನ್ನು ನೀಡುವಂತಹ, ಮಾಹಿತಿಯನ್ನು ಪಡೆಯುವಂತಹ ಕೆಲಸವನ್ನು ಮಾಡ್ತೀವಿ. Whenever we wish to give a message, whenever we wish to give some information, at that time what we used to do is we use a language. Tomorrow I will not conduct the class ಅಂತ ನಾವು ಮೆಸೇಜ್ ಹಾಕಿದ್ರೆ, that means that is informing, means information ಅನ್ನು ಕೊಡುವಂತ, ಮಾಹಿತಿಯನ್ನು ಕೊಡುವಂತ. Through the help of delivering a message, I may convey by explaining the content what I am actually teaching, by describing. Also I may give the information about the subject that I am teaching, or I may give some information, new information to the listener who are all listening to the class or watching the class now. ಆ ಮಾಹಿತಿಯನ್ನ ನೀಡುವಂತಹ ಅದ್ಭುತವಾದಂತಹ ಕೆಲಸವನ್ನ ಸಾಮಾನ್ಯವಾಗಿ ಈ ಒಂದು ಭಾಷೆ ಮಾಡ್ತದೆ. ಸೊ ಹಾಗಾಗಿ ಮಾಹಿತಿ ನೀಡುವ ಕಾರ್ಯವನ್ನ ಭಾಷೆಯ ಕಾರ್ಯಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಂತ ನಾವು ಪರಿಗಣಿಸ್ತೀವಿ. ಏಕೆಂದ್ರೆ ಇದು ನಾವು ಹಲವಾರು ಸಂದರ್ಭದಲ್ಲಿ ಸಂದೇಶಗಳನ್ನ ಕೊಡ್ಲಿಕ್ಕೆ, ವಿಷಯಗಳನ್ನ ವ್ಯಾಖ್ಯಾನಿಸ್ಲಿಕ್ಕೆ, ವಿವರಿಸಲಿಕ್ಕೆ, ವಿಶ್ಲೇಷಣೆ ಮಾಡ್ಲಿಕ್ಕೆ, ಹಾಗೇನೆ ನಾವು ಯಾರೆಲ್ಲ ಜೊತೆಗೆ ಮಾತಾಡ್ತಾ ಇದೀವಿ, ನಾವು ಮಾತನಾಡುವಂತಹ ಭಾಷೆಯನ್ನ ಕೇಳಿಸಿಕೊಳ್ಳುತ್ತಿರುವಂತ ಕೇಳುಗರಿಗೆ ಹೊಸ ಮಾಹಿತಿಯನ್ನ, ಹೊಸ ವಿಚಾರಗಳನ್ನ, ಹೊಸ ವಿಶ್ಲೇಷಣೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ನಾವು ಭಾಷೆಯನ್ನು ಬಳಸ್ತಾ ಇದ್ದೀವಿ. ಆಕ್ಚುಲಿ ಮೆಸೇಜ್ ಇಸ್ ಅ ವರ್ಡ್ ದಟ್ ಡಿಸ್ಕ್ರೈಬ್ಸ್ ದಿಸ್ ಫಂಕ್ಷನ್ ಬೆಸ್ಟ್. ಸಂದೇಶ ಅನ್ನೋದನ್ನ ಸಾಮಾನ್ಯವಾಗಿ ವಾಸ್ತವವಾಗಿ ನಾವು ಮಾತಾಡೋದಾದ್ರೆ ಈ ಕಾರ್ಯವನ್ನು ಉತ್ತಮವಾಗಿ ವಿವರಿಸುವಂತಹ ಒಂದು ಪದ. ಅಂದ್ರೆ ಒಂದು ಮಾಹಿತಿಯನ್ನ, ಒಂದು ಸಂದೇಶವನ್ನ, ಅರ್ಲಿಯರ್ ಐ ಥಿಂಕ್ the only form of communication is letter. Later telegram, telefax, okay, and other inventions were carried out. Now we have very good instrument with us like mobile phones. We can call to anybody in the world. ಜಗತ್ತಿನ ಯಾವುದೇ ವ್ಯಕ್ತಿ ಜೊತೆಗೆ ಯಾವುದೇ ಕ್ಷಣದಲ್ಲಿ ಮಾತನಾಡುವಂತಹ ಸೌಕರ್ಯಗಳನ್ನ ನಾವು ಪಡೆದಿದ್ದೀವಿ. And see, this is also one of the important platform. Social media or even online mode, ಇವೆಲ್ಲ ಅದ್ಭುತವಾದಂತಹ ಮಾಧ್ಯಮಗಳೇ. ಸೊ ನಾನು ನನ್ನ ಮನೇಲಿ ಕೂತ್ಕೊಂಡು ಪಾಠ ಮಾಡ್ತಾ ಇದ್ದೀನಿ, ನೀವು ನಿಮ್ಮ ಮನೇಲಿ ಕೂತ್ಕೊಂಡು ಪಾಠ ಕೇಳ್ತಾ ಇದ್ರಿ, ಅಥವಾ ನೀವು ಏನೋ ಒಂದು ಕೆಲಸ ಮಾಡ್ಕೊಂಡು ಪಾಠ ಕೇಳ್ತಾ ಇದ್ರಿ. ಯಾರಿಗೆ ಉಂಟು ಯಾರಿಗಿಲ್ಲ ಅಂತ ಕೇಳ್ಬೋದು. ಅಂದ್ರೆ ಭಾಷೆ ಸಾಮಾನ್ಯ ಬೇರೆ ಬೇರೆ ಮಾಧ್ಯಮಗಳನ್ನು ಬಳಸಿ ಮಾಡಿಕೊಂಡು ವಿಚಾರವನ್ನ ನೀಡುವಂತಹ, ವಿಚಾರವನ್ನ ಪಡೆಯುವಂತಹ ಕೆಲಸವನ್ನು ಮಾಡುವಂತಹ ಅದ್ಭುತ ಕಾರ್ಯವನ್ನು ನಾವು ಮಾಡ್ತಾ ಇದ್ವಿ. ದಟ್ ಈಸ್ ದ ಸ್ಟ್ರಾಂಗೆಸ್ಟ್ ಪಾಯಿಂಟ್ ದಟ್ ವಿ ಮಸ್ಟ್ ಹ್ಯಾವ್ ಟು ಕನ್ಸಿಡರ್ ಆಸ್ ಫಾರ್ language is considered. So information function, the core of this informative function of a language is explain the situation, or it may be the facts of the topic, or it may be the reality outside the language, or it may include reporting ideas or theories. ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಮಾಹಿತಿಯನ್ನು ಕೊಡ್ಲಿಕ್ಕೆ ಬೇರೆ ಬೇರೆ ಅವಕಾಶಗಳನ್ನು ಸೃಷ್ಟಿ ಮಾಡ್ಕೊಳ್ತೀವಿ ಅಲ್ವಾ. we may use some of the external situation for giving information. ಮಾಹಿತಿಯನ್ನು ಕೊಡ್ಲಿಕ್ಕೆ ಬಾಹ್ಯವಾದಂತಹ ಸನ್ನಿವೇಶಗಳನ್ನು ಬಳಕೆ ಮಾಡ್ತೀವಿ. within the society, within the context of the family, ಈ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ಬಾಹ್ಯ ಸನ್ನಿವೇಶಗಳನ್ನ ಸೃಷ್ಟಿ ಮಾಡಿಕೊಂಡು ಬಾಹ್ಯ ಸನ್ನಿವೇಶಗಳ ಮೂಲಕ ನಾವು ಸಾಮಾನ್ಯವಾಗಿ ಮಾಹಿತಿಯನ್ನು ರವಾನೆ ಮಾಡ್ತೀವಿ. ಕೆಲವು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಡೋದಾಗಿರ್ಬೋದು, ಹೊರಗಡೆ ಮಾಹಿತಿಯನ್ನು ಕೊಡೋದಾಗಿರ್ಬೋದು, ಅಥವಾ ಯಾವುದೋ ಸಿದ್ಧಾಂತದ ಬಗ್ಗೆ ಪಾಠ ಮಾಡ್ಬೇಕಾದ್ರೆ ಭಾಷೆಯ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಾನೀಗ, ಅಥವಾ ಭಾಷೆ ಅಂದ್ರೆ ಏನು ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ, ಅಥವಾ ಭಾಷೆಯ ಘಟಕಾಂಶಗಳೇನೋ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದ್ರೆ ಏನು ಅಲ್ವಾ, NCF ಅಂದ್ರೇನು, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂದ್ರೇನು, ಕೊಠಾರಿ ಎಜುಕೇಶನ್ ಕಮಿಷನ್ ಅಂದ್ರೇನು, 3 ಲ್ಯಾಂಗ್ವೇಜ್ ಫಾರ್ಮುಲಾ ಅಂದ್ರೇನು,
ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್, ನಾನ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಅಂದ್ರೇನು, ಪ್ರಮಾಣಬದ್ಧ ಮತ್ತು ಪ್ರಮಾಣಬದ್ಧವಲ್ಲದ ಭಾಷೆ ಅಂದ್ರೇನು. ಹೀಗೆ ನಾನು ಏನೋ ಒಂದು ವಿಷಯವನ್ನು ಹೇಳ್ಬೇಕಾದ್ರೆ, ಒಂದು ವಿವರಣೆ ಮಾಡಬೇಕಾದ್ರೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಅಂದ್ರೆ ಮಾಹಿತಿಯನ್ನ ನೀಡುವಂತಹ ಅದ್ಭುತ ಕಾರ್ಯವನ್ನ ಮಾಡುವಂತಹ ಶ್ರೇಯ ಯಾವುದೇ ಜಗತ್ತಿನ ಯಾವುದೇ ಭಾಷೆಗೂ ಸಲ್ಲುತ್ತದೆ. ಸೊ we should not forget that how important a language is. So directly or indirectly we are going to get we are going to receive the information only with the help of a language. If there is no existence of a language in the world, there will be no exchange of thoughts, I can say. So the thoughts, emotions, desires, ideas, okay, opinions are usually conveyed. They are all convinced to the opponent person or the one with whom you wish to communicate. That is only possible when the information process is followed. ಮಾಹಿತಿಯ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಭಾಷೆ ಮಾಡ್ತದೆ. The purpose of this informative function is concerned with the topic of the knowledge and literary subjects. ಸಾಮಾನ್ಯವಾಗಿ ನಾವು ಅದರ ಒಂದು ಪ್ರಮುಖ ಕಾರ್ಯಗಳ ಬಗ್ಗೆ ನೋಡ್ತಾ ಬಂದದ್ದೇ ಆದರೆ, ಯಾವುದೇ ಒಂದು ಭಾಷೆ ಅನ್ನೋದು ಮುಖ್ಯವಾಗಿ ನೋಡ್ತಾ ಬಂದಿದ್ದಾದ್ರೆ ಜ್ಞಾನದ ಪ್ರಸರಣ, ಆಮೇಲೆ ಜ್ಞಾನವನ್ನ ನೀಡುವುದರ ಮೂಲಕ ಎಲ್ಲರನ್ನ ಸಾಕ್ಷರರನ್ನಾಗಿ ಮಾಡುವಂತ ಒಂದು ಪ್ರಯತ್ನವನ್ನ ಯಾವುದೇ ಭಾಷೆ ಮಾಡ್ತದೆ. ಯು ಕ್ಯಾನ್ ಸಿ ಡ್ರಾಸ್ಟಿಕ್ ಚೇಂಜಸ್ ಆಸ್ ಫಾರ್ ಲಿಟರಸಿ ರೇಟ್ ಇಸ್ ಕನ್ಸಿಡರ್ಡ್ ಓನ್ಲಿ ವಿತ್ ಹೆಲ್ಪ್ ಆಫ್ ಲ್ಯಾಂಗ್ವೇಜ್. We used to say that Kannada medium students, English medium students anta, but any medium student you may talk about, any medium or any language try to give the information only. If Kannada medium, Kannada ಮಾಧ್ಯಮ ವಿದ್ಯಾರ್ಥಿಗಳು ಗಣಿತ ಕಲಿತಿದ್ದಾರೆ, ಗಣಿತದ ಮೂಲಕ ಗಣಿತದಲ್ಲಿರುವಂತಹ ವಿಷಯಗಳನ್ನ ಮಾಹಿತಿಯನ್ನ ಪಡೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಅದನ್ನೇ ಮಾಡ್ತಿದ್ದಾರೆ, ಬಟ್ ಮೀಡಿಯಂ ಮೇ ಬಿ ಚೇಂಜ್. ಇಲ್ಲಿ ನಾವು ಹೇಳ್ತಾ ಇರೋದು ಮೀಡಿಯಂ ಬಗ್ಗೆ ಮಾತಾಡ್ತಾ ಇಲ್ಲ, ಭಾಷೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾವುದೇ ಭಾಷೆಯ ಬಗ್ಗೆ ನಾವು ತೆಗೆದುಕೊಂಡ್ರು ಸಹ ಭಾಷೆ ವಿಚಾರಗಳನ್ನು ನೀಡುವಂತಹ, ಮಾಹಿತಿಯನ್ನು ನೀಡುವಂತಹ ಕೆಲಸವನ್ನು ಮಾಡ್ತದೆ. ಹಾಗಾಗಿ ದಟ್ ಈಸ್ ದ ಫಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಅ ಲ್ಯಾಂಗ್ವೇಜ್, ಯು ಕ್ಯಾನ್ ಸೇ. ನೆಕ್ಸ್ಟ್ ಈಸ್ ದ ಸೆಕೆಂಡ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಅ ಲ್ಯಾಂಗ್ವೇಜ್ ಈಸ್ ಎಕ್ಸ್ಪ್ರೆಸಿವ್ ಫಂಕ್ಷನ್. ಅಭಿವ್ಯಕ್ತಗೊಳಿಸುವಂತಹ ಒಂದು ಕಾರ್ಯ. ಎರಡನೇದಾಗಿ ಇದು ನೋಡಿ, ಅಭಿವ್ಯಕ್ತಪಡಿಸುವಿಕೆ ಅಥವಾ ಅಭಿವ್ಯಕ್ತಶೀಲ ಪಡಿಸುವಂತಹ ಒಂದು ಕಾರ್ಯ, ಅಭಿವ್ಯಕ್ತಿಪಡಿಸುವಿಕೆ, ಎಕ್ಸ್ಪ್ರೆಸಿವ್. ಸೊ ದ ಮೇನ್ ಇಂಟೆನ್ಷನ್ ಆಫ್ ಅ ಲ್ಯಾಂಗ್ವೇಜ್ ಇಸ್ ಟು ಎಕ್ಸ್ಪ್ರೆಸ್ ಅವರ್ ಇಮೋಷನ್ಸ್. ನಮ್ಮ ಸಂವೇಗಗಳನ್ನ, ನಮ್ಮ ಭಾವನೆಗಳನ್ನ, ನಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಲಿಕ್ಕೆ ನಾವು ಸಾಮಾನ್ಯವಾಗಿ ಭಾಷೆಯನ್ನು ಬಳಸ್ತೀವಿ. ಹೌ ಫಾರ್ ಲ್ಯಾಂಗ್ವೇಜ್ ಇಸ್ ಗಿವನ್ ಇಂಪಾರ್ಟೆನ್ಸ್ ಫಾರ್ ಇನ್ಫಾರ್ಮೇಶನ್ ಪ್ರಾಸೆಸ್. ಮಾಹಿತಿಯನ್ನ ಕೊಡ್ಲಿಕ್ಕೆ, ಮಾಹಿತಿಯ ಪ್ರಕ್ರಿಯೆಯನ್ನು ತೊಡಗಿಸಿಕೊಳ್ಳಿಕ್ಕೆ ಹೇಗೆ ಭಾಷೆ ಒಂದು ಅದ್ಭುತವಾದ ಸಾಧನವಾಗಿ ಕೆಲಸ ಮಾಡ್ತದೆ, ಹಾಗೇನೆ ಭಾಷೆ ಅನ್ನೋದು ನಮ್ಮ ಭಾವನೆಗಳನ್ನ, ನಮ್ಮ ವಿಚಾರಗಳನ್ನ, ನನ್ನ ಸಂವೇಗಗಳನ್ನ, ನಾನು ಹೊಂದಿರುವಂತಹ ಜ್ಞಾನವನ್ನ, ನನಗೆ ತಿಳಿದಂತಹ ವಿಚಾರಗಳನ್ನ ಇನ್ನೊಬ್ಬರ ಜೊತೆಗೆ ತಿಳಿಯಪಡಿಸುವ ಹಂತದಲ್ಲಿ ಅಭಿವ್ಯಕ್ತಪಡಿಸುವಿಕೆಯ ಕಾರ್ಯವನ್ನ ಮಾಡ್ತದೆ. ವಿದೌಟ್ ಎಕ್ಸ್ಪ್ರೆಷನ್ ಐ ಕಾಂಟ್. So language is one of the powerful instrument which can be used by every one of us in our day-to-day life as to express what I am feeling. See, when I am feeling very hungry, when I am feeling very thirsty, ನನ್ನ ಎರಡಿಕೆ ಆಗಿದೆ ಅಂದಾಗ ನನ್ನ ಭಾವನೆಗಳು, ನನ್ನ ಮಾನಸಿಕ ವಿಚಾರಗಳು ಒಂಥರ ಇರ್ತವೆ. ಅದೇ when I am very energetic, at that time how do I express, that matters, isn't it? So usually language do the same element. Expression is the beauty of a language, you can say. ಭಾಷೆ ಒಂದು ಅದ್ಭುತವಾದಂತಹ ಕಾರ್ಯ ಅಂತಂದ್ರೆ ಅದು ಅಭಿವ್ಯಕ್ತಪಡಿಸುವಿಕೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ, ಒಬ್ಬ ವ್ಯಕ್ತಿ ಹೊಂದಿರುವಂತಹ ಕೌಶಲ್ಯಗಳನ್ನ, ಒಬ್ಬ ವ್ಯಕ್ತಿಯ ನಟನೆಯ ಅಥವಾ ಬೇರೆ ಬೇರೆ ಹಂತದ ಅಂಶಗಳನ್ನ ಗುರುತಿಸುವಂತಹ ಒಂದು ಮಾಧ್ಯಮ ಭಾಷೆ, ಅದು ಅಭಿವ್ಯಕ್ತಪಡಿಸುವಿಕೆ ಮೂಲಕ ಸಾಧ್ಯ ಆಗ್ತದೆ. We need such function every time whenever we want to express our feelings. ಯಾವಾಗೆಲ್ಲ ನಮ್ಗೆ ಭಾವನೆಗಳನ್ನ, ನಮ್ಮ ಸಂವೇಗಗಳನ್ನ ಇನ್ನೊಬ್ಬರ ಜೊತೆಗೆ ಎಕ್ಸ್ಪ್ರೆಸ್ ಮಾಡಬೇಕಾಗಿದೆ ಅಂದಾಗ we do use a language. So for happy moments, for even unhappy conditions also we do use language. ಭಾಷೆನ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಸನ್ನಿವೇಶಕ್ಕೆ ಅನುಗುಣವಾಗಿ ಬಳಸ್ತೀವಿ ಅಭಿವ್ಯಕ್ತಪಡಿಸುವಿಕೆ. ಬಹಳ ಖುಷಿ ಪಟ್ಟಾಗ ನಾವು ಭಾಷೆಯನ್ನು ಬಳಸಿ ನಾವು ನಮ್ಮ ಸಂತೋಷವನ್ನು ಇನ್ನೊಬ್ಬರ ಜೊತೆಗೆ ಏನು ಅಳವಡಿಸಿಕೊಳ್ಳುವಂತಹ, ಆ ಸಂತೋಷವನ್ನು ಹಂಚಿಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತೀವಿ. ಅದೇ ದುಃಖ ಆದಾಗೂ ಸಹ ಅದನ್ನು ನಾವು ವ್ಯಕ್ತಪಡಿಸಿಕೊಳ್ಳುವಿಕೆ ಮೂಲಕ ಭಾಷೆಯನ್ನು ಬಳಸ್ತೀವಿ ಅಂತ. ಸೊ ಇವನ್ ಐದರ್ ಇಟ್ ಮೇ ಬಿ ಗುಡ್ ಟೈಮ್ಸ್ ಆರ್ ಇಟ್ ಮೇ ಬಿ ಅಟ್ ಬ್ಯಾಡ್ ಟೈಮ್ಸ್ ಆರ್ ಇಟ್ ಮೇ ಬಿ ನ್ಯೂಟ್ರಲ್ ಟೈಮ್ಸ್ ಆಲ್ಸೋ. ಖುಷಿ ಇದ್ದಾಗ, ದುಃಖ ಇದ್ದಾಗ, ಎರಡರ ಮಧ್ಯದಲ್ಲಿ ಇರಬೇಕಾದ್ರೆ ಮಧ್ಯಮ ವ್ಯವಸ್ಥೆಯಲ್ಲೂ ಸಹ ನಾವು ಸಾಮಾನ್ಯವಾಗಿ ಭಾಷೆಯನ್ನು ಬಳಸ್ತೀವಿ. ಸೊ ಭಾಷೆಯಿಂದ ಹೊರತಾದಂತಹ ವ್ಯವಸ್ಥೆ ಇಲ್ಲೇ ಇಲ್ಲ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. So there are words that are used to express attitudes and feelings which don't deliver any particular information. Sometimes we do use the language only for not for the purpose of sharing information, but those words are used for expression of our emotions. Hooray, like that we used to say. Wow,
ವಾಟ್ ಆರ್ ಗಾರ್ಜಿಯಸ್, ಲೈಕ್ ಏನೋ ಒಂದು ಕೆಲವೊಂದಷ್ಟು ಪದಗಳನ್ನ ಬಳಸ್ತೀವಿ ನಾವು ಪ್ರತಿಯೊಂದು ಭಾಷೆಯಲ್ಲಿ. ಅದ್ಭುತವಾಗಿದೆ, ಒಂದು ಏನೋ ಒಂದು ವಿಶೇಷವಾದಂಥ ಸ್ಥಳವನ್ನು ನೋಡಿದಾಗ ನಾವು ಉದ್ಗಾರವನ್ನು ತೆಗಿತೀವಿ. ಆ ಉದ್ಗಾರ ತೆಗಿಬೇಕಾದ್ರೆ ಅದಕ್ಕೊಂದು ಭಾಷೆಯ ಒಂದು ಸ್ವರೂಪವನ್ನು ಕೊಡ್ತೀವಿ. ಸೊ ದೇರ್ ಆರ್ ವರ್ಡ್ಸ್ ಇನ್ ಎವ್ರಿ ಲ್ಯಾಂಗ್ವೇಜ್ ವಿಚ್ ಆರ್ ಯೂಸ್ ಟು ಎಕ್ಸ್ಪ್ರೆಸ್ ಅವರ್ ಇಮೋಷನಲ್ ಸ್ಟೇಟಸ್, ಅವರ್ ಫೀಲಿಂಗ್ಸ್, ಅವರ್ ಅಟಿಟ್ಯೂಡ್ಸ್, ನಮ್ಮ ಅಭಿಕ್ಷಮತೆಯನ್ನ, ನಮ್ಮ ಸಂವೇಗಗಳನ್ನ, ನಮ್ಮ ಮನಸ್ಸಿನ ಅಂತರಾಳದ ಕೆಲವೊಂದಷ್ಟು ವಿಚಾರಗಳನ್ನ ನೇರವಾಗಿ ವ್ಯಕ್ತಪಡಿಸಲಿಕ್ಕೆ ನಾವು ಸಾಮಾನ್ಯವಾಗಿ ಅಭಿವ್ಯಕ್ತಪಡಿಸಲಿಕ್ಕೆ ಭಾಷೆಯನ್ನ ಬಳಸ್ತಾ ಇರೋದನ್ನ ನೋಡ್ತೀವಿ. ವಿಚ್ ಡೋಂಟ್ ಡೆಲಿವರ್ ಎನಿ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಮೋಸ್ಟ್ ಆಫ್ ದ ಟೈಮ್ಸ್. Obvious example of such words are swear words as well as various exclamations of the, ಅಂದ್ರೆ ಉದ್ಗಾರ ತೆಗೆಯುವಂತಹ ಹಲವಾರಷ್ಟು ಶಬ್ದಗಳು ಸಾಮಾನ್ಯವಾಗಿ ನಾವು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬಳಸ್ತೀವಿ. ಯಾವುದೋ ಒಂದು ಘಟನೆಯನ್ನ ವಿವರಿಸ್ತಾ ಇರ್ತೀವಿ, ಒಂದಾನೊಂದು ಕಾಲದಲ್ಲಿ ನಾವು ಏನೋ ಒಂದು ಉದ್ಗಾರ ತೆಗಿತೀವಿ. ಆ ರಾಜ ಹಂಗಿದ್ದ, ಈ ರಾಜ ಹೀಗಿದ್ದ, ಇಸ್ರೇಲ್ ನಲ್ಲಿ ಮೊನ್ನೆ ಏನಾಯ್ತು ಗೊತ್ತಾ, ಪ್ಯಾಲೆಸ್ತೈನ್ದವ್ರು ಯಾವ ರೀತಿ ಅಟ್ಯಾಕ್ ಮಾಡಿದ್ರು, ನಮ್ಮ ದೇಶದಲ್ಲಿ ಮೊನ್ನೆ ಆಕ್ಸಿಜನ್ ದುರಂತ ಚಾಮರಾಜನಗರ ಜಿಲ್ಲೆ ಅವಾಗ ಏನಾಯ್ತು, ಹೀಗೆ ಕೆಲವೊಂದಷ್ಟು ವಿಚಾರಗಳನ್ನ ಹೇಳ್ಬೇಕಾದ್ರೆ ವಿ ಡೂ ಯೂಸ್ ಲ್ಯಾಂಗ್ವೇಜ್ ಫಾರ್ ದ ಎಕ್ಸ್ಪ್ರೆಷನ್. ಅಂದ್ರೆ ಆ ಒಂದು ವಿಷಯದ ತಾತ್ಪರ್ಯ ಏನಿದೆ, ಅಂತರಾಳ ಏನಿದೆ, ಆ ಅಂತರಾಳಕ್ಕೆ ತಕ್ಕಂತಹ ಕೆಲವೊಂದಷ್ಟು ಮೂಲ ಸ್ವರೂಪಗಳನ್ನ ನಾವು ಭಾಷೆಯ ಅಭಿವ್ಯಕ್ತಪಡಿಸುವಿಕೆಯಲ್ಲಿ ಬಳಸ್ತೀವಿ. ಸೊ ವಾಟ್ ಎವರ್ ದ ಇನ್ಫಾರ್ಮೇಶನ್ ವಿಚ್ ವಿ ನೀಡ್ಸ್ ಟು ಕನ್ವೆ, ದಟ್ ಕ್ಯಾನ್ ಬಿ ಎಕ್ಸ್ಪ್ಲೋರ್ಡ್ ವಿತ್ ಹೆಲ್ಪ್ ಆಫ್ ಪವರ್ಫುಲ್ ಎಕ್ಸ್ಪ್ರೆಷನ್ಸ್, ಐ ಕ್ಯಾನ್ ಸೇ. ಅದ್ಭುತವಾದಂತಹ ಅಭಿವ್ಯಕ್ತಪಡಿಸುವಿಕೆಯಿಂದ ಭಾಷೆಯ ಸ್ವರೂಪ, ಭಾಷೆ ಏನ್ ಕೆಲಸ ಮಾಡಬೇಕಾಗಿದೆ, ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಸರಳವಾಗಿ, ಸುಲಭವಾಗಿ ಮತ್ತು ಪರಿಣಾಮಕಾರಿಯಾಗಿ ನೀಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ ಅದು ದಟ್ ಈಸ್ ವಾಟ್ ದ ಬ್ಯೂಟಿ ಆಫ್ ಅ ಲ್ಯಾಂಗ್ವೇಜ್, ಯು ಕ್ಯಾನ್ ಸೇ. ಸೊ ದ ಲ್ಯಾಂಗ್ವೇಜ್, ದ ಫಂಕ್ಷನ್ ಆಫ್ ದ ಲ್ಯಾಂಗ್ವೇಜ್ ಈಸ್ ಟು ಓನ್ಲಿ ನಾಟ್ ಟು ಡೆಲಿವರ್ ಎ ಮೆಸೇಜ್ ಬಟ್ ಟು ಎಕ್ಸ್ಪ್ರೆಸ್ ದ ಫೀಲಿಂಗ್ಸ್ ಅಂಡ್ ಇಮೋಷನ್ಸ್. ನಾವು ಅನ್ಕೊಂಡಾಗ ಬರೀ ಮಾಹಿತಿಯನ್ನು ಕೊಡುವ ಕೆಲಸವನ್ನು ಮಾತ್ರ ಮಾಡ್ತಾ ಇಲ್ಲ. ಅಫ್ಕೋರ್ಸ್ ಮಾಹಿತಿಯನ್ನು ಕೊಡುವಂತ ಕೆಲಸ ಮಾಡ್ತದೆ, ಅದ್ರ ಜೊತೆಗೆ ಮಾಹಿತಿಯನ್ನು ಕೊಡಬೇಕಾದ್ರೆ ಆ ಮಾಹಿತಿಗೆ ಸೂಕ್ತವಾದಂತಹ, ವ್ಯವಸ್ಥಿತವಾದಂತಹ, ಯೋಗ್ಯವಾದಂತಹ ವಾತಾವರಣದ ಮೂಲಕ, ಅಂದ್ರೆ ವಾತಾವರಣ ಅಂದ್ರೆ ಅದಕ್ಕೆ ಯೋಗ್ಯವಾದಂತಹ ತಿಳುವಳಿಕೆಯನ್ನು ಕೊಡುವಂತ ಕೆಲಸವನ್ನ ಬೈ ಆಡಿಂಗ್ ಸಮ್ ಎಕ್ಸ್ಪ್ರೆಷನ್ ಟು ದ ವರ್ಡ್ಸ್ ವಿ ಯೂಸ್ ಟು ಕಮ್ಯುನಿಕೇಟ್ ಇನ್ ದ ಸೊಸೈಟಿ. ಆ ಒಂದು ಭಾಷೆಯ ಸ್ವರೂಪವನ್ನು ನಾವು ಸರಿಯಾಗಿ, ಅದರ ಅಂತರಾಳವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡದ್ದಾದ್ರೆ ಯಾವ ಸನ್ನಿವೇಶದಲ್ಲಿ ಯಾವ ರೀತಿಯಾಗಿ ಹೇಗೆ ಮಾತಾಡಬೇಕು, ಹೇಗೆಲ್ಲ ಮಾತಾಡಬೇಕಾದ್ರೆ ಯಾವೆಲ್ಲ ಶಬ್ದಗಳನ್ನ ಹೇಗೆಲ್ಲ ಬಳಸಬೇಕು, ಅವುಗಳನ್ನ ಹೇಗೆಲ್ಲ ಅಭಿವ್ಯಕ್ತಪಡಿಸಬೇಕು ಅನ್ನೋದ್ರ ಬಗ್ಗೆ ನಮಗೆ ಸಾಮಾನ್ಯವಾಗಿ ಪರಿಜ್ಞಾನ ಇದ್ದೇ ಇರಬೇಕಾಗ್ತದೆ. Okay, expression is very, very important one. Due to the expressive function of a language, you can understand the personality of a speaker and his or her emotions. ಒಬ್ಬ ವ್ಯಕ್ತಿ ಹೇಗೆ ಮಾತನಾಡ್ತಾ ಇದ್ದಾನೆ ಅನ್ನೋದನ್ನ ಆತನ ಬೇಸ್ಡ್ ಆನ್ ಹಿಸ್ ಆರ್ ಹರ್ ಎಕ್ಸ್ಪ್ರೆಷನ್ ಯು ಕ್ಯಾನ್ ಕಮ್ ಟು ನೋ ವಾಟ್ ಆರ್ ಹಿಸ್ ಆರ್ ಹರ್ ಎಮೋಷನ್ಸ್, ವಾಟ್ ಟೈಪ್ ಆಫ್ ಇನ್ಫಾರ್ಮೇಶನ್ ಹಿ ಆರ್ ಶಿ ವುಡ್ ಲೈಕ್ ಟು ಕನ್ವೆ. ಅವನು ಯಾವ ರೀತಿಯಾಗಿ ಮಾಹಿತಿಯನ್ನು ಹಂಚ್ತಾ ಇದ್ದಾರೆ, ಯಾವ ರೀತಿ ಅದನ್ನು ಅಭಿವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಬೇಕಂತಂದ್ರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತಾ ಇದ್ದ ಆತನು ಅಥವಾ ಅವಳು ಬಳಸುತ್ತಿರುವಂತಹ ಭಾಷೆಯ ಅಭಿವ್ಯಕ್ತಪಡಿಸುವಿಕೆ ಆಧಾರದ ಮೇಲೆ ನಾವು ಗುರುತಿಸಬಹುದು. ಹೀಗೆ ಭಾಷೆ ಎಕ್ಸ್ಪ್ರೆಸಿವ್ ಫಂಕ್ಷನ್ ಅಂದ್ರೆ ಅಭಿವ್ಯಕ್ತಪಡಿಸುವಿಕೆಯ ಕಾರ್ಯವನ್ನ ಅತ್ಯಂತ ಅದ್ಭುತವಾಗಿ ಮಾಡ್ತದೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ವಿ ಯೂಸ್ ಟು ಎಕ್ಸ್ಪ್ರೆಸ್, there is a woman who is explaining about something and just they are all looking over her expressions that what type of information she is actually convincing. Okay, ಯಾವ ಮಾಹಿತಿಯನ್ನು ಹೇಗೆ ಕೊಡ್ತಾ ಇದ್ದಾರೆ ಅನ್ನೋದು ಬಹಳ ಮ್ಯಾಟರ್ ಆಗುತ್ತೆ. While the informational function can be illustrated on the example of encyclopedia article, the expressive function is used in literature as well as in the poetry. ಎಲ್ಲಾ ಸಂದರ್ಭದಲ್ಲಿ ಈ ಅಭಿವ್ಯಕ್ತಪಡಿಸುವಿಕೆಯ ಸಾಮರ್ಥ್ಯವನ್ನು ನಾವು ಸಾಮಾನ್ಯವಾಗಿ ನೋಡೋದಿಲ್ಲ, ಆದರೆ ಭಾಷೆಯ ಎಲ್ಲ ಹಂತಗಳಲ್ಲಿ ನೋಡೋದಾದ್ರೆ ಮಾಹಿತಿಯನ್ನು ಕೊಡುವಂತಹ ಪ್ರಮುಖ ಕಾರ್ಯವನ್ನು ನೋಡಿದ್ರೆ ಈ ಅಭಿವ್ಯಕ್ತಪಡಿಸುವಿಕೆಯ ಕಾರ್ಯವನ್ನು ಸಾಮಾನ್ಯವಾಗಿ ಸಾಹಿತ್ಯದಲ್ಲಿ, ವಿವಿಧ ಭಾಷೆಯ ಸಾಹಿತ್ಯ, ವಿವಿಧ ಭಾಷೆಯ ಕಾವ್ಯಗಳಲ್ಲಿ ನಾವು ಅದರ ಅಭಿವ್ಯಕ್ತಪಡಿಸುವಿಕೆ ನೋಡ್ತೀವಿ. ಆ ಕವಿತೆಗಳನ್ನ, ಕವನಗಳನ್ನ ಅಥವಾ ಸಾಹಿತ್ಯದ ವಿವಿಧ ಪ್ರಕಾರಗಳನ್ನ, ಅದು ಕಾದಂಬರಿಗಳಾಗಿರ್ಬೋದು, ನಾಟಕಗಳಾಗಿರ್ಬೋದು, ಅಥವಾ ಶಾರ್ಟ್ ಪ್ಲೇಸ್ ಆಗಿರ್ಬೋದು, ಅಥವಾ ಗದ್ಯಗಳಾಗಿರ್ಬೋದು, ಪದ್ಯಗಳಾಗಿರ್ಬೋದು, ಹಳೆಗನ್ನಡ ಆಗಿರ್ಬೋದು, ಹೊಸಗನ್ನಡ ಆಗಿರ್ಬೋದು, ಅಥವಾ ಯಾವುದೇ ಒಂದು ಮಾಧ್ಯಮ ಆಗಿರ್ಬೋದು, ಆ ಎಲ್ಲ ಮಾಧ್ಯಮಗಳಲ್ಲಿ ಸಾಮಾನ್ಯವಾಗಿ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ನಾವು ಅಭಿವ್ಯಕ್ತಪಡಿಸುವಿಕೆನ ನೋಡ್ತೀವಿ. ಸೊ ಬೇಸ್ಡ್ ಆನ್ ದ ಡೈಲಾಗ್ಸ್, ಬೇಸ್ಡ್ ಆನ್ ದ information, we come to know about how the expressive function is to be carried out in the different circumstances of the conditions. Every time we say a phrase like I love this movie so much ಅಂತ ಒಂದು ಶಬ್ದವನ್ನು ಬಳಕೆ ಮಾಡ್ತೀವಿ ನೋಡಿ. If we are very much touched by if we are very much impressed by the subject which is taught or which is expressed over there in the form of a language, you can say, so I love that movie because by saying some words we used to. So
that the narration of that expression itself indicates that how fascinated you are, how influenced you are by that particular movie and that condition. Or if we have seen any accident which is very horrible, while explaining the same accident in front of us, we add some information, we add some expression to that. What happened, that time, and while I was just crossing in front of me, I have seen a very bad or very unexpected accident, which is very bad. You know how much blood floated over there in the condition like that when you start explaining the condition. So by at the time of explanation, but at the time of giving some information, we will add additional expressions which are very effective for the one who is going to receive the information. ಆ ಮಾಹಿತಿಯನ್ನು ಕೊಡುವ ಹಂತದಲ್ಲಿ ಅದಕ್ಕೆ ಬೇಕಾದಂತ ಅಭಿವ್ಯಕ್ತಗೊಳಿಸುವಿಕೆಯಿಂದ ನಾವು ಮಾಹಿತಿಯನ್ನು ಕೊಟ್ಟದ್ದು ಅಂದ್ರೆ ಅದ್ಭುತವಾಗಿ ಮಾಡಿ. ಹಾಗಾಗಿ ಈ ನಾಟಕಗಳಲ್ಲಿ, ಚಲನಚಿತ್ರದಲ್ಲಿ ಕೆಲಸ ಮಾಡ್ತಿರುವಂತಹ ಕಲಾವಿದರು, they are meant for their expressions, isn't it? There are people who are very good at as per their expression is considered. ಇವತ್ತಿನ ಕಾಲದಲ್ಲಿ only body building or show off elements are very important, but earlier, if you think of the earlier actors and actresses of different industry, film industry of any language, you would definitely see the way how do they express. They remember for their expression, not by their physiological condition. Anyhow, so we don't give a listener or any particular information about the subject of this sentence, except our feelings are about it. Our feelings when we used to get some information about anything that we are talking about, that can be added with the help of expression, I can say. So expressive function is the second and very important function of a language that can be understood. Okay, that can be done. And the next element that we need to focus right now is about the third criteria, that is directive function.